ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ಸೊ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಫಸ್ಟ್ ಸೆಮ್ BComನ ಒಂದು ಕನ್ನಡ ಲೆಸನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಯಾವುದು ಅಂದರೆ ಕೊನೆಗೂ ದೊರೆತ ಧನ್ಯತೆ ಅಂತ ಹೇಳಿ. ಇದನ್ನು ಬರೆದಿರೋದು P. ಲಂಕೇಶ್ ಅವರು. ಸೊ ಈ ಒಂದು ಲೆಸನ್ ತುಂಬ ಸಿಂಪಲ್ ಆಗಿದೆ ಆ್ಯಂಡ್ ತುಂಬ ಪ್ರಾಪರಾಗಿ ಅರ್ಥ ಮಾಡ್ಕೋಬೋದು. ನಾನು ಕಂಪ್ಲೀಟ್ಸ್ ಒಂದು ಸಮರಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ. ಇವಾಗ ನಾನು ಡೈರೆಕ್ಟ್ ಲೆಸನ್ಗೆ ಹೋಗೋದಾದರೆ, ಈ ಒಂದು ಲೆಸನಲ್ಲಿ ದೇವಪ್ಪ ಅಂತ ಹೇಳಿ ಒಬ್ಬರು ವ್ಯಕ್ತಿ ಇರ್ತಾರೆ, ಓಕೆನಾ. ಇವ್ರು ಬಂದ್ಬಿಟ್ಟು ತುಂಬ ದೊಡ್ಡ ಮನೆತನದ ವ್ಯಕ್ತಿ, ಓಕೆನಾ. ಆ ಊರಲ್ಲಿ ತುಂಬ ದೊಡ್ಡ ಮನೆತನದ ಒಂದು ವ್ಯಕ್ತಿ ಆಗಿರ್ತಾರೆ ಈ ದೇವಪ್ಪ ಅನ್ನೋರು. ಇವ್ರು ತುಂಬ ಶ್ರೀಮಂತರಾಗಿರ್ತಾರೆ. ಹಾಗೆ ಇವರ ಒಂದು ತುಂಬ ವಿನಯವಂತಿಕೆ, ಹಾಗೆ ದಿಟ್ಟತನ ಮತ್ತು ಸಾಮಾನ್ಯವಾಗಿ ಹೊಂದಿರ್ತಾರೆ, ಓಕೆನಾ. ಅಂದರೆ ತುಂಬ ಸಿಂಪಲ್ ಆಗಿರ್ತಾರೆ ಆ್ಯಂಡ್ ತುಂಬ ಒಂದು ಒಳ್ಳೆ ಕ್ಯಾರೆಕ್ಟರ್ ಇರುವಂಥ ವ್ಯಕ್ತಿ, ಓಕೆನಾ, ಈ ಒಂದು ದೇವಪ್ಪ ಅನ್ನೋರು. ಸೊ ಇವ್ರು ಬಂದುಬಿಟ್ಟು ಕಂಪ್ಲೀಟ್ ಇಡೀ ಊರಲ್ಲೇ ಒಂದು ಸ್ವಲ್ಪ ಎಡ್ಡೆ ಥರ ಇರ್ತಾರೆ, ಓಕೆನಾ. ಇವ್ರ ಮಾತನ್ನ ಅಲ್ಲಿರೋ ಜನಗಳು ಯಾರೂ ಕೂಡ ಮೀರ್ತಿರಲ್ಲ, ಆ ರೀತಿ ಆ ವ್ಯಕ್ತಿ ಅನ್ನೋರು ಇರ್ತಾರೆ. ಸೊ ಇವ್ರಿಗೆ ಕೇವಲ ಒಂದು 30 ವರ್ಷ ಆಗಿರುತ್ತೆ, ಆದರೆ ನೋಡೋದಕ್ಕೆ ತುಂಬ ಇನ್ನೂ ಹೆಂಗಾಗಿ ಕಾಣಿಸ್ತಿರ್ತಾರೆ, ಓಕೆನಾ. ಸೊ ಈ ಒಂದು ದೇವಪ್ಪ ಒಂದು ವ್ಯಕ್ತಿತ್ವ ಅಥವಾ ಅವರ ಒಂದು ವೈಯಕ್ತಿಕ ಜೀವನ ಹೇಗಿತ್ತು ಅಂದರೆ, ಅವ್ರು ಬಂದುಬಿಟ್ಟು ಮದುವೆ ಆಗಿರ್ತಾರೆ, ಓಕೆನಾ. ಮದುವೆ ಆಗಿ 1-2 ವರ್ಷಕ್ಕೆ ಒಂದು ಮಗು ಆಗುತ್ತೆ. ಸೊ ಮಗು ಆದಮೇಲೆ ಏನಾಗುತ್ತೆ ಅಂದರೆ, ಅವರ ಹೆಂಡತಿ, ದೇವಪ್ಪನ ಹೆಂಡತಿ ಏನಿದಾರಲ್ಲ, ಅವರು ತೀರ್ಕೊಳ್ತಾರೆ, ಓಕೆನಾ. ಸೊ ಅವಾಗೇನಾಗುತ್ತೆ ಅಂದರೆ, ಅದು ದೇವಪ್ಪನಿಗೆ ತುಂಬ ತಡ್ಕೊಳಕ್ಕಾಗದೇ ಇರೋಷ್ಟು ಒಂದು ದುಃಖ ಅನ್ನೋದು ಆ ಒಂದು ಸಿಚುವೇಷನಲ್ಲಿ ಅವ್ರಿಗೆ ಗೊತ್ತಾಗುತ್ತೆ, ಓಕೆನಾ. ಯಾಕೆ ಅಂದರೆ ಅವ್ರು ಇಡೀ ಊರಿಗೆ ಒಂದು ದೊಡ್ಡ ವ್ಯಕ್ತಿ ಆಗಿದ್ರೂ ಕೂಡ ಅವ್ರ ಹೆಂಡತಿ ಇಲ್ಲ ಅಂದರೆ ಪಾಪ ಅವರಿಗೆ ಫುಲ್ ಬೇಜಾರಾಗೋಗಿರುತ್ತೆ. ಸೊ ಅವ್ರೇನು ಮಾಡ್ತಾರೆ ಅಂದರೆ, ಪಾಪ ಆ ಮಗುನ ನೋಡಿಕೊಂಡು ಆರಾಮಾಗಿ ಅವ್ರ ಲೈಫ್ನ ಲೀಡ್ ಮಾಡ್ತಾ ಇರ್ತಾರೆ. ಹಾಗೇನಾಗುತ್ತೆ ಅಂದರೆ, ಅಲ್ಲಿನ ಊರಿನ ಜನಗಳೇನಿರ್ತಾರಲ್ಲ ಅವರೆಲ್ಲ ಬಂದ್ಬಿಟ್ಟು ಹೇಳ್ತಾರೆ, ನೀನು ಹೆಂಡ್ತಿ ಇವಾಗ ಸತ್ತೋಗಿದ್ದಾರಲ್ಲ, ಸೊ ನೀನು ಯಾಕೆ ಇನ್ನೊಂದು ಮದುವೆ ಆಗಬಾರ್ದು, ಪಾಪ ಆ ಮಗುನ ನೋಡ್ಕೋಬೇಕಲ್ಲ, ಅದಕ್ಕಾದ್ರೆ ನೀನು ಬೇರೆ ಇನ್ನೊಂದು ಮದುವೆ ಆಗು ಅಂತ ಅಲ್ಲಿರೋರೆಲ್ಲ ಹೇಳ್ತಿರ್ತಾರೆ ದೇವಪ್ಪಂಗೆ ಬಂದು. ಆದರೆ ದೇವಪ್ಪ ಹೇಳ್ತಾರೆ ಏನು ಅಂದರೆ, ಅಯ್ಯೋ ನನ್ನ ಜವಾಬ್ದಾರಿನೇ ನಾನು ಮರ್ತೋಗಿದ್ದೀನಿ, ನನ್ನ ಹೆಂಡತಿ ತಿರ್ಕೊಂಡ್ಮೇಲೆ. ಸೊ ಅವಳಿದ್ದಾಗ ಇವಾಗ ಮಗುಗೆ ಹೆಸರೆಲ್ಲ ಇಡಬೇಕಿತ್ತು, ಆದರೆ ಮಗುಗೆ ಹೆಸರೇ ಇಟ್ಟಿಲ್ಲ ನಾನು ಇನ್ನೊಂದು ಮದುವೆ ಹೆಂಗಾಗಲಿ, ಇಲ್ಲ ನನಗೆ ನನ್ನ ಮಗು ಇಂಪಾರ್ಟೆಂಟು, ಅವನ ಯೋಗಕ್ಷೇಮ ಇಂಪಾರ್ಟೆಂಟು, ಸೊ ಅದಕ್ಕೆ ನಾನು ಇನ್ನೊಂದು ಮದುವೆ ಆಗಲ್ಲ ಅಂತ ಅಲ್ಲಿ ದೇವಪ್ಪ ನಿರ್ಧಾರ ಮಾಡ್ತಾನೆ, ಓಕೆನಾ. ಸೊ ಅದಾದಮೇಲೆ ಅವನು ಹೇಳ್ತಾನೆ, ಇಲ್ಲ ನನ್ನ ಮಗುಗೆ ಫಸ್ಟು ಹೆಸರಿಡಬೇಕು ಅಂತ ಹೇಳಿ ಅವ್ರೇನು ಮಾಡ್ತಾರೆ ಅಂದರೆ, ನೆಕ್ಸ್ಟ್ ಡೇ ಮಾರ್ನಿಂಗ್ ಏನು ಮಾಡ್ತಾರೆ ಅಂದರೆ, ಸೀದಾ ಬೆಳಗಿನ ಜಾವನೇ ಹೋಗಿ ತನ್ನ ಮನೆತನದ ಗುರುಗಳು ಏನಿದ್ದಾರಲ್ಲ, ಅವ್ರ ಗುರುಗಳು ಯಾರು ಅಂದರೆ ವಿಶ್ವೇಶ್ವರ ಅಂತ ಹೇಳಿ, ಆ ಗುರುಗಳನ್ನ ಭೇಟಿ ಮಾಡೋಕ್ಕೆ ಹೋಗಿರ್ತಾರೆ. ಅಲ್ಲಿನ ಒಂದು ಸ್ವಾಮೀಜಿ ಏನಿರ್ತಾರಲ್ಲ, ಅಲ್ಲಿನ ಗುರುಗಳು ಏನಿರ್ತಾರಲ್ಲ, ದೇವಸ್ಥಾನದ ಗುರುಗಳಿಗೂ ಹಾಗೆ ದೇವಪ್ಪನಿಗೆ ಒಂದು ಬಾಂಡಿಂಗ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ, ಓಕೆ. ಅವರಿಬ್ಬರು ಕೂಡ ಫ್ರೆಂಡ್ಸ್ ರೀತಿ ಬಾಂಡಿಂಗ್ ಅನ್ನೋದಿರುತ್ತೆ ಅವರಿಬ್ಬರು ಮಧ್ಯ. ಸರಿ ಆಯಿತು ಅಂತ ದೇವಪ್ಪ ಏನು ಮಾಡ್ತಾನೆ ಅಂದರೆ, ಗುರುಗಳ ಹತ್ರ ಹೋಗ್ತಾನೆ. ಗುರುಗಳು ದೇವಪ್ಪನ ನೋಡಿದ ತಕ್ಷಣ ಅವ್ರಿಗೆಲ್ಲನೂ ಗೊತ್ತಾಗೋಗುತ್ತೆ. ಯಾಕೆ ಅಂದರೆ, ಈ ಹೆಂಡತಿ ಸತ್ತಿರೋದಾಗಿರ್ಬೋದು, ಇವನು ಬೇಜಾರಲ್ಲಿರೋದಾಗಿರ್ಬೋದು, ಪ್ರತಿಯೊಂದು ಕೂಡ ಗುರುಗಳಿಗೆ ಪ್ರಾಪರಾಗಿ ಅರ್ಥ ಆಗೋಗುತ್ತೆ, ಓಕೆನಾ. ಸೊ ಗುರುಗಳು ಏನು ಮಾಡ್ತಾರೆ ಅಂದರೆ, ಅವ್ರು ಹೇಳ್ತಾರೆ ಏನು ಅಂದರೆ, ಇವಾಗ ಕಷ್ಟ ಅನ್ನೋದು ಮನುಷ್ಯರಿಗೆ ಬರೋದು, ಅದನ್ನು ನೀನು ತಡ್ಕೋಬೇಕು. ಇವಾಗ ನಿನಗೇನೋ ಕಷ್ಟ ಬಂದಿದೆ ಅಂದ ತಕ್ಷಣ ನೀನು ಕುಗ್ಗಬಾರ್ದು, ಹಾಗೆ ಹೀಗೆ ಅಂತ ಅಲ್ಲಿ ಗುರುಗಳು ಅವನಿಗೆ ಫುಲ್ಲು ಧೈರ್ಯ ತುಂಬ್ತಾರೆ, ಓಕೆನಾ. ಅದಾದಮೇಲೆ ದೇವಪ್ಪ ಹೇಳ್ತಾನೆ ಏನು ಅಂದರೆ, ಇಲ್ಲ ಇವಾಗ ನನಗೆ ಪರವಾಗಿಲ್ಲ, ಆದರೆ ಏನು ಅಂದರೆ ನನ್ನ ಮಗಂಗೆ ನೀವೇ ಹೆಸರಿಡಬೇಕು ಅಂತ ಅಲ್ಲಿ ದೇವಪ್ಪ ಹೇಳ್ತಾನೆ. ಅದಾದಮೇಲೆ ಗುರುಗಳು ಆ ಒಂದು ಮಗು ಏನಿರುತ್ತಲ್ಲ, ದೇವಪ್ಪನ ಮಗುಗೆ ಶ್ರೀರಾಮ ಅಂತ ಹೇಳಿ ಹೆಸರಿಡ್ತಾರೆ, ಓಕೆನಾ. ಶ್ರೀರಾಮ ಅಂತ ಹೇಳಿ ಹೆಸರಿಟ್ಟ ಮೇಲೆ ಆ ಹೆಸರನ್ನ ಇಡೀ ಊರ ಜನ ಎಲ್ಲ ತುಂಬ ಇಷ್ಟಪಡ್ತಾರೆ, ಓಕೆನಾ. ಶ್ರೀರಾಮ ಅಂತ ಏನು ಮಗುಗೆ ಹೆಸರಿಕ್ಕಿರ್ತಾರಲ್ಲ, ಅದನ್ನು ಇಡೀ ಊರ ಜನ ಇಷ್ಟಪಟ್ಟು, ಹಾಗೆ ಆ ಮಗು ಏನಿರುತ್ತಲ್ಲ, ಆ ಮಗು ಪಾಪ ತಾಯಿ ಇರಲ್ವಲ್ಲ, ಸೊ ಅದಕ್ಕೆ ಊರಿನ ಜನಗಳೇ ಅವನ್ನ ತುಂಬ ಮುದ್ದಿಂದ ಸಾಕ್ತಾ ಹೋಗ್ತಾರೆ, ಓಕೆನಾ. ಆದರೆ ದೇವಪ್ಪ ಎಲ್ಲೂ ಹೇಳಿರಲ್ಲ, ಈ ಹೆಸರನ್ನ ಗುರುಗಳಿಟ್ರು ಅಂತ ಎಲ್ಲೂ ಹೇಳಿರಲ್ಲ. ಯಾಕೆ ಅಂದರೆ ಅವ್ರಿಗೆ ದೇವಪ್ಪಂಗೆ ಆ ಥರ ಅನಿಸಿರಲ್ಲ, ಅದೇನು ಅಗತ್ಯ ಇಲ್ಲ ಅಂತ ಹೇಳಿ ಅವರಿಗೆ ಒಂದು ಕಡೆ ಭಾವನೆ ಅನ್ನೋದಿರುತ್ತೆ, ಓಕೆನಾ.
ಸೊ ಇದಾದಮೇಲೆ ಏನಾಗುತ್ತೆ ಅಂದರೆ ದೇವಪ್ಪ ಏನು ಮಾಡ್ತಾನೆ ಅಂದರೆ ಮಗುಗೆ ಹೆಸರಿಟ್ಟ ಮೇಲೆ ನಾರ್ಮಲಾಗಿ ಮನೆಗೆ ಬಂದು ಆ ಮಗುನ ಬೆಳೆಸೋದ್ರಲ್ಲೇ ಅವ್ನ ಲೈಫ್ ಅನ್ನೋದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಹಾಗೆ ಅವ್ರೇನು ಮಾಡ್ತಾರೆ ಅಂದರೆ ಊರ ಕೆಲಸ, ಭತ್ತದ ವ್ಯವಹಾರ ಆಗಿರ್ಬೋದು, ಮತ್ತು ಅವರ ಒಂದು ವೈಯಕ್ತಿಕ ಒಂದು ವ್ಯವಹಾರ ಆಗಿರ್ಬೋದು. ಸೊ ಇದರಲ್ಲೇ ಅವ್ನ ಕಾಲ ಅನ್ನೋದು ಕಳೀತಾ ಹೋಗುತ್ತೆ. ಓಕೆನಾ. ಹಾಗೆಯೇ ದೇವಪ್ಪನ ಮಗ ಏನಿರ್ತಾನಲ್ಲ, ಅವನಿಂದ ಚಿಕ್ಕವನಿರ್ತಾನಲ್ಲ, ಇದಾದಮೇಲೆ ಅವ್ನಿಗೆ ಆಲ್ರೆಡಿ 20 ವರ್ಷ ಆಗೋಗಿರುತ್ತೆ. ಓಕೆನಾ. ಅಂದರೆ ಈ ಒಂದು ಎಲ್ಲ ಕೆಲಸಗಳಲ್ಲೂ ದೇವಪ್ಪ ತುಂಬ ಬ್ಯುಸಿ ಆಗೋಗಿರ್ತಾನೆ. ಅಷ್ಟರಲ್ಲಿ ಆಲ್ರೆಡಿ ಅವ್ರ ಮಗನಿಗೆ 20 ವರ್ಷ ಆಗೋಗಿರುತ್ತೆ. ಸೊ 20 ವರ್ಷ ಆದಮೇಲೆ ದೇವಪ್ಪ ಏನು ಮಾಡ್ತಾನೆ ಅಂದರೆ ಮತ್ತೆ ಗುರುಗಳ ಹತ್ರ ಹೋಗ್ತಾನೆ. ಗುರುಗಳ ಹತ್ರ ಹೋಗಿ ಅವನು ಗುರುಗಳನ್ನ ನೋಡಬೇಕು ಅಂತ ಹೋಗಿರ್ತಾನೆ. ಅಷ್ಟರಲ್ಲಿ ಗುರುಗಳು ಏನು ಮಾಡಿರ್ತಾರೆ ಅಂದರೆ ಜಗಲಿ ಮೇಲೆ ಕುತ್ಕೊಂಡು ಅವ್ರು ದೇವಪ್ಪನ ನೋಡಿದ ತಕ್ಷಣ ತುಂಬ ಖುಷಿಯಿಂದ, ಬಾ ದೇವಪ್ಪ ಇವಾಗ ಬಂದ್ಯಾ ಏನು ಅಂತ ಹೇಳಿ ಕೇಳಿಕೊಂಡು ಅವರು ಕರೆದು ದೇವಪ್ಪನ ಕೂರಿಸ್ಕೊಳ್ತಾನೆ. ಓಕೆನಾ. ಒಂದು ಗುರುಗಳು ಏನಿರ್ತಾರಲ್ಲ, ಅವರು ದೇವಪ್ಪನ ಕರೆದು ಕೂರಿಸ್ಕೊಂಡು ಅಲ್ಲಿ ಒಂದು ವಿಚಾರನ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಏನೇನು ವಿಷಯ ಅವ್ರು ಮಾತಾಡ್ತಾರೆ ಅಂದರೆ ಕೃಷಿ ಬಗ್ಗೆ, ವ್ಯವಹಾರದ ಬಗ್ಗೆ, ಊರಿನ ಕೆಲಸಗಳ ಬಗ್ಗೆ, ಮತ್ತು ದೇಶದ ರಾಜಕೀಯ, ಇಂಥ ವಿಷಯಗಳ ಬಗ್ಗೆ ಎಲ್ಲ ದೇವಪ್ಪ ಮತ್ತು ಗುರುಗಳು ಇಬ್ಬರು ಕೂಡ ತುಂಬ ಸರಳತೆಯಿಂದ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಓಕೆನಾ. ದೇವಪ್ಪ ಬಂದಿದ್ದ ರೀಸನ್ನೇ ಬೇರೆ, ಒಂದು ಗುರುಗಳ ಹತ್ರ ಏನೋ ಬೇರೆ ರೀಸನ್ ಹೇಳೋಕ್ಕೆ ಬಂದಿರ್ತಾನೆ. ಬಟ್ ಏನು ಅಂದರೆ ಅವರಿಬ್ಬರು ತುಂಬ ಆತ್ಮೀಯದಿಂದ ಇಬ್ಬರು ಕೂಡ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತಾರೆ. ಅವಾಗೇನು ಅನಿಸುತ್ತೆ ಅಂದರೆ ದೇವಪ್ಪನಿಗೆ, ಅಂದರೆ ಇವಾಗ ಗುರುಗಳು ಅಂದ ತಕ್ಷಣ ಅವ್ರಿಗೆ ಒಂದು ಸ್ಥಾನನೇ ಬೇರೆ ಇರುತ್ತೆ. ಬಟ್ ಆ ಗುರುಗಳು ಏನು ಮಾಡ್ತಾರೆ ಅಂದರೆ ಅವರ ಸ್ಥಾನ ಏನಿರುತ್ತಲ್ಲ ಅದನ್ನು ಲೆಕ್ಕಿಸದೆ ಈ ದೇವಪ್ಪನ ತುಂಬ ಆತ್ಮೀಯ ಗೆಳೆಯ ಅನ್ನೋ ರೀತಿ ಕರೆದು ಅವನ್ನ ತುಂಬ ಚೆನ್ನಾಗಿ ಅವನ ಪಕ್ಕದಲ್ಲೇ ಕೂರಿಸ್ಕೊಂಡು ಊಟ ಎಲ್ಲ ಮಾಡಿಸಿ ಇದೆಲ್ಲ ಮಾಡೋಷ್ಟರಲ್ಲಿ ದೇವಪ್ಪಂಗೆ ಅವ್ನು ಏನಕ್ಕೆ ವಿಷಯಕ್ಕೆ ಬಂದಿದ್ನೋ ಅದೇ ಅವ್ರಿಗೆ ಮರ್ತೋಗಿರುತ್ತೆ. ಓಕೆನಾ. ಅದಾದಮೇಲೆ ಸರಿ ಆಯಿತು ಅಂತ ದೇವಪ್ಪ ಮತ್ತು ಗುರುಗಳು ಇಬ್ಬರು ಮಾತಾಡೋದ ಮೇಲೆ ಆಗ ದೇವಪ್ಪ ಹೇಳ್ತಾನೆ ಏನು ಅಂದರೆ, ಈ ರೀತಿ ನನ್ನ ಮಗ ಏನು ಶ್ರೀರಾಮ ಅಂತ ಇದ್ದಾನಲ್ಲ, ಸೊ ಅವನಿಗೆ ನೀವೇ ಅಲ್ವಾ ಹೆಸರಿಟ್ಟಿರೋದು, ಅವನ್ನ ಇಡೀ ಊರವ್ರು ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ಬಟ್ ಏನು ಅಂದರೆ ಅವ್ನಿಗೆ ಆಲ್ರೆಡಿ ಇವಾಗ 20 ವರ್ಷ ಆಗಿದೆ. ಇವಾಗ ನಾನು ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮ ಒಂದು ನಿರ್ಧಾರ ಏನಿದೆ ಅದನ್ನು ತಿಳ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ ಅಂತ ಅಲ್ಲಿ ಈ ಒಂದು ದೇವಪ್ಪ ಅನ್ನೋರು ಹೇಳ್ತಾರೆ. ಓಕೆನಾ. ಅದಾದಮೇಲೆ ಗುರುಗಳು ಕೂಡ ಅದಕ್ಕೆ ಒಪ್ಪಿಗೆ ಕೊಡ್ತಾರೆ. ಒಪ್ಪಿಗೆ ಕೊಟ್ಟ ಮೇಲೆ ಮದುವೆ ಸಿದ್ಧತೆ ಏನಿರುತ್ತಲ್ಲ ಅದು ತುಂಬ ಜೋರಾಗಿ ನಡೀತಾ ಹೋಗುತ್ತೆ. ಓಕೆನಾ. ಅಂದರೆ ದೇವಪ್ಪ ಅವ್ರ ಮಗನಿಗೆ ತುಂಬ ಅದ್ಧೂರಿಯಾಗಿ ಮದುವೆ ಮಾಡಬೇಕು ಅಂತ ಹೇಳಿ ಅವರು ಮದುವೆ ಸಿದ್ಧತೆ ಅನ್ನೋದನ್ನ ತುಂಬ ಚೆನ್ನಾಗಿ ಮಾಡ್ತಾ ಹೋಗ್ತಾರೆ. ಸೊ ಶ್ರೀರಾಮನಿಗೆ ಒಂದು ಏನು ಮದುವೆನ ಫಿಕ್ಸ್ ಮಾಡಿರ್ತಾರ ಆ ಮದುವೆದು ಒಂದು ಆಹ್ವಾನ ಪತ್ರಿಕೆ ಅಂದರೆ ಇನ್ವಿಟೇಷನ್ ಕಾರ್ಡ್ ಏನಿದೆಯಲ್ಲ, ಆ ಇನ್ವಿಟೇಷನ್ ಕಾರ್ಡ್ ಕೊಡಬೇಕು ಅಂತ ಹೇಳಿ ಈ ಒಂದು ಶ್ರೀರಾಮ ಮತ್ತು ಅವರಪ್ಪ ದೇವಪ್ಪ ಇಬ್ಬರು ಕೂಡ ಪಟ್ಟಣಕ್ಕೆ ಹೋಗಬೇಕು ಅಂತ ಹೇಳಿ ನಿರ್ಧಾರ ಮಾಡ್ಕೊಳ್ತಾರೆ. ಓಕೆನಾ. ಇಲ್ಲಿ ದೇವಪ್ಪ ಮತ್ತು ಅವ್ರ ಮಗ ಒಂದು ಏನು ಪಟ್ಟಣಕ್ಕೆ ಹೋಗಬೇಕು ಅಂದರೆ ಅವ್ರೇನು ಮಾಡಬೇಕು ಅಂದರೆ ಅಲ್ಲೊಂದು ನೇತ್ರಾವತಿ ನದಿ ಅಂತ ಇರುತ್ತೆ. ಓಕೆನಾ. ಆ ನದಿನ ಅವರಿಬ್ಬರು ದಾಟಲೇಬೇಕಾಗಿರುತ್ತೆ. ಅಂದರೆ ಏನು ಅಂದರೆ ಆ ನದಿ ದಾಟಿದ್ರೆ ಮಾತ್ರ ಅವ್ರು ಪಟ್ಟಣಕ್ಕೆ ಹೋಗ್ಬೋದಾಗಿರುತ್ತೆ, ಇಲ್ಲಾಂದರೆ ಹೋಗೋಕ್ಕಾಗಲ್ಲ. ಓಕೆನಾ. ಸೊ ಅದಕ್ಕೆ ಏನು ಮಾಡ್ತಾರೆ ಅಂದರೆ ಈ ದೇವಪ್ಪ ಮತ್ತು ಅವ್ರ ಮಗ ಏನು ಮಾಡ್ತಾರೆ ಅಂದರೆ ಅಲ್ಲಿ ಓಕೆ ಈ ನೇತ್ರಾವತಿ ನದಿ ದಾಟನ ಅಂತ ಹೇಳಿ ಅವರಿಬ್ಬರು ನಿರ್ಧಾರ ಮಾಡಿಕೊಂಡು ಅಂಬಿಗಾ ಅಂತ ಹೇಳಿ ಒಬ್ರು ಇರ್ತಾರೆ. ಓಕೆನಾ. ಅವ್ರ ದೋಣಿಲಿ ಹೋಗಬೇಕು ಅಂತ ಅವರಿಬ್ಬರು ಡಿಸೈಡ್ ಮಾಡಿಕೊಂಡು ಒಂದು ದೋಣಿನ ಹತ್ತು ಬಿಡ್ತಾರೆ. ಬಟ್ ಅವ್ರು ನೋಡ್ತಾರೆ ಏನು ಅಂದರೆ ಅಷ್ಟರಲ್ಲಿ ಆಲ್ರೆಡಿ ಒಂದು ನದಿ ಫುಲ್ ಜೋರಾಗಿ ಹರಿತಿರುತ್ತೆ, ನೀರು ತುಂಬ ಹೆಚ್ಚಾಗಿರುತ್ತೆ, ತುಂಬ ಜೋರಾಗಿ ಅಲೆಗಳೆಲ್ಲ ಬರ್ತಿರುತ್ತೆ. ಇದನ್ನು ನೋಡಿದ್ರು ಕೂಡ ಇವರಿಬ್ರು ಏನು ಮಾಡ್ತಾರೆ ಅಂದರೆ ಇಲ್ಲ ಪರವಾಗಿಲ್ಲ ಹೋಗಲೇಬೇಕು, ಮಗನ ಮದುವೆ ಫಿಕ್ಸ್ ಆಗೋಗಿದೆ, ಹೋಗಿ ಪತ್ರಿಕೆ ಕೊಡಲೇಬೇಕು ಅಂತ ಹೇಳಿ ಅವರಿಬ್ರು ಏನು ಮಾಡಿದ್ದಾರೆ ಅಂಬಿಗನ ದೋಣಿ ಏನಿದೆಯಲ್ಲ ಅದೆಲ್ಲ ಹತ್ಕೊಂಡು ಹೋಗ್ತಿರ್ತಾರೆ. ಓಕೆನಾ. ಹೋಗ್ಬೇಕಾದ್ರೆ ಮಧ್ಯಭಾಗಕ್ಕೆ ಹೋಗ್ತಾರೆ. ಅಂದರೆ ನದಿ ಮಧ್ಯದಲ್ಲಿ ಹೋಗ್ತಾರೆ. ಮಧ್ಯದಲ್ಲಿ ಹೋದ್ಮೇಲೆ ಏನಾಗುತ್ತೆ ಅಂದರೆ ಏನು ಶ್ರೀರಾಮ ಒಂದು ಪತ್ರಿಕೆದು ಕವರ್ ಇಟ್ಕೊಂಡಿರ್ತಾನಲ್ಲ, ಒಂದು ಬ್ಯಾಗಲ್ಲಿ ಕವರ್ಸ್ ಎಲ್ಲ ಇಟ್ಕೊಂಡಿರ್ತಾನೆ. ಆ ಬ್ಯಾಗ್ ಏನಾಗುತ್ತೆ ಅಂದರೆ ಸಡನ್ನಾಗಿ ನೀರಲ್ಲಿ ಬಿದ್ದೋಗುತ್ತೆ. ಓಕೆನಾ. ಸೊ ನೀರಲ್ಲಿ ಬಿದ್ದಿದ ತಕ್ಷಣ ಅವನೇನು ಮಾಡ್ತಾನೆ ಅಂದರೆ ಆ ಬ್ಯಾಗ್ನೇ ಎತ್ಕೋಬೇಕು ಅಂತ ಹೇಳಿ ಅವನು ಕೂಡ ನೀರಲ್ಲಿ ಹಾರಿಬಿಡ್ತಾನೆ. ಶ್ರೀರಾಮ ಇದ್ನಲ್ಲ ಅವನು ಕೂಡ ನೀರಲ್ಲಿ ಹಾರಿಬಿಡ್ತಾನೆ. ಅವನ್ನ ಕಾಪಾಡೋದಕ್ಕೆ ಆ ದೋಣಿ ಓಡಿಸ್ತಿರ್ತಾನಲ್ಲ ಅಂಬಿಗ ಅನ್ನೋನು, ಸೊ ಅವನೇನು ಮಾಡ್ತಾನೆ ಅಂದರೆ ಅವ್ರ ಮಗನ ಕಾಪಾಡಬೇಕು ಅನ್ನೋ ಒಂದು ರೀಸನ್ಗೆ ಅವನು ಕೂಡ ನೀರಲ್ಲಿ ಹಾರಿಬಿಡ್ತಾನೆ. ಓಕೆನಾ. ಸೊ ಇದಾದಮೇಲೆ ದೇವಪ್ಪ ಏನು ಮಾಡ್ತಾನೆ ಅಂದರೆ ತುಂಬ ಅವನು ಗಾಬರಿ ಆಗೋಗುತ್ತೆ. ಗಾಬರಿಯಿಂದ ಅವನು ಫುಲ್ಲು ಕಿರ್ಚಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತಾನೆ. ಓಕೆನಾ. ಯಾರ್ಯಾರು ಇದ್ದರೆ ಬನ್ನಿ ಕಾಪಾಡಿ ಹಾಗೆ ಹೀಗೆ ಅಂತ ಕಿರ್ಚಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಕಿರ್ಚಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಎಲ್ಲರೂ ಬರೋ ಅಷ್ಟರಲ್ಲಿ ಅಂದರೆ ಇವ್ರನ್ನೆಲ್ಲ ಕಾಪಾಡೋದಕ್ಕೆ ಬರೋ ಅಷ್ಟರಲ್ಲಿ ಅಂಬಿಗ ಮತ್ತು ಶ್ರೀರಾಮ ಇಬ್ಬರು ಕೂಡ ಕಣ್ಮರೆ ಆಗೋಗ್ತಾರೆ. ಓಕೆನಾ. ಆ ನೀರಲ್ಲಿ ಆ ನದಿಯಲ್ಲಿ ಅವ್ರು ಕಾಣಿಸ್ತಾನೆ ಇರಲ್ಲ.
ಸೊ ಅದಾದಮೇಲೆ ತುಂಬ ಹುಡುಕಾಟ ಸ್ಟಾರ್ಟ್ ಆಗುತ್ತೆ. 3 ದಿನಗಳ ಕಾಲ ಹುಡುಕಾಟ ಅನ್ನೋದು ಸ್ಟಾರ್ಟ್ ಆಗ್ತಾ ಇರುತ್ತೆ ಈ ಶ್ರೀರಾಮನಿಗೆ ಮತ್ತು ಅಂಬಿಗನ ಹುಡುಕೋದಕ್ಕೆ ಎಲ್ಲರೂ ಕೂಡ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಬಟ್ 4ನೇ ದಿನ ಏನಾಗುತ್ತೆ ಅಂದರೆ ಶ್ರೀರಾಮನ ಹೆಣ ಏನಿದೆಯಲ್ಲ ಅದು ನದಿ ಹತ್ರ ಸಿಗುತ್ತೆ. ಓಕೆನಾ. ಹಾಗೆ ಒಂದು ಅಂಬಿಗನ ಒಂದು ಹೆಣ ಬಂದುಬಿಟ್ಟು ನೀರಲ್ಲಿ ಸಿಗಾಕೋಬಿಟ್ಟಿರುತ್ತೆ. ಓಕೆನಾ. ಸೊ ಇದಾದಮೇಲೆ ಅಲ್ಲಿನ ಊರಿನ ಜನಗಳೇನಿರ್ತಾರಲ್ಲ, ಊರಿನ ಜನಗಳಿಗಾಗಿರ್ಬೋದು, ಹಾಗೆ ಒಂದು ದೇವಪ್ಪನಿಗಾಗಿರ್ಬೋದು ತುಂಬ ಅಂದರೆ ತುಂಬ ಬೇಜಾರಾಗೋಗಿರುತ್ತೆ. ಈ ಒಂದು ಸಂಗತಿ ಆದಮೇಲೆ ಅವರಿಗೆ ತುಂಬ ಬೇಜಾರಾಗೋಗಿರುತ್ತೆ. ಸೊ ಇದಾದಮೇಲೆ ಏನಾಗುತ್ತೆ ಅಂದರೆ ದೇವಪ್ಪನಿಗೆ ಆ ಕಡೆ ಹೆಂಡ್ತಿನೂ ಇರಲ್ಲ, ಈ ಕಡೆ ಮಗುನೂ ಕೂಡ ಇರಲ್ಲ. ಸೊ ಅವನೊಬ್ಬನೇ ಇರ್ತಾನೆ. ಅವನಿಗೆ ಫುಲ್ಲು ಬೇಜಾರಾಗೋಗಿರುತ್ತೆ. ಈ ವಿಷಯನ ಹೇಗಾದರೂ ಹೋಗಿ ಆ ಗುರುಗಳ ಹತ್ರ ಅಥವಾ ಸ್ವಾಮಿಗಳ ಹತ್ರ ಹೇಳ್ಕೋಬೇಕು. ಅವನ ದುಃಖ ಏನಿದೆ ಆ ಸ್ವಾಮಿಗಳ ಹತ್ರ ಹೇಳ್ಕೊಂಡ್ರೆ ಆ ಒಂದು ದುಃಖಕ್ಕೊಂದು ಪರಿಹಾರ ಸಿಗಬಹುದು ಅಂತ ಹೇಳಿ ದೇವಪ್ಪ ಏನು ಮಾಡ್ತಾನೆ ಅಂದರೆ ಒಂದು ಸ್ವಲ್ಪ ದಿನಗಳಾದಮೇಲೆ ಸ್ವಾಮಿನ ಭೇಟಿಯಾಗಬೇಕು ಅಂತ ಹೇಳಿ ಹೋಗ್ತಾನೆ. ಓಕೆನಾ. ಸೊ ಇಲ್ಲಿ ದೇವಪ್ಪ ಹೋದಾಗ ಅಷ್ಟರಲ್ಲಾಗಲೇ ದೇವಪ್ಪನಿಗೆ ತುಂಬ ವಯಸ್ಸಾಗಿರುತ್ತೆ. ಓಕೆನಾ. ಅವನ ಒಂದು ಕೂದಲೆಲ್ಲ ಬೆಳ್ಳಗಾಗಿರುತ್ತೆ. ಹಾಗೆ ಅವನ ಮೈಯಲ್ಲಿ ಸ್ವಲ್ಪ ಶಕ್ತಿ ಅನ್ನೋದು ಕೂಡ ಕಡಿಮೆ ಆಗಿರುತ್ತೆ. ಅದಾದಮೇಲೆ ಅವನ ಸ್ವಾಮಿ ಬಳಿ ಹೋಗಿಬಿಟ್ಟು ಅವನು ಒಂದು ಗಂಟನ್ನು ತಂದಿರ್ತಾನೆ. ಓಕೆನಾ. ಕೈಯಲ್ಲಿ ಒಂದು ಗಂಟನ್ನ ಹಿಡ್ಕೊಂಡು ಬಂದಿರ್ತಾನೆ. ಹಿಡ್ಕೊಂಡು ಬಂದು ಸ್ವಾಮಿಗಳ ಹತ್ರ ಕೊಟ್ಟು ಆ ಒಂದು ಗಂಟನ್ನ ಬಿಚ್ತಾನೆ. ಬಿಚ್ಚಿದ ಮೇಲೆ ಅದರಲ್ಲಿ ಕಂಪ್ಲೀಟಾಗಿ ಹಣ ಅನ್ನೋದಿರುತ್ತೆ. ಓಕೆನಾ. ಸೊ ಕಂಪ್ಲೀಟ್ ದುಡ್ಡಿರುತ್ತೆ. ಅದಾದಮೇಲೆ ಅವನು ಹೇಳ್ತಾನೆ, ಒಂದು ದೇವಪ್ಪ ಹೇಳ್ತಾನೆ ಏನು ಅಂದರೆ ನನ್ನ ಹತ್ರ ಇರುವಂತಹ ಆಸ್ತಿ ಪಾಸ್ತಿ ಏನೇನಿದೆಯೋ ಎಲ್ಲನೂ ಕೂಡ ನಾನು ಮಾರಿಬಿಟ್ಟು ಕಂಪ್ಲೀಟಾಗಿ ಮಾರಿದ್ಮೇಲೆ ನನಗೆ ನನ್ನ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಅಮೌಂಟ್ನ ಮಾತ್ರ ನಾನು ಇಟ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದೆಲ್ಲ ಈ ಒಂದು ಗಂಟೆ ಏನಿದೆಯಲ್ಲ ಗಂಟಲಿದೆ, ಇದನ್ನು ನೀವು ಯಾವ್ದಾದ್ರು ಬಡವ್ರಿಗಾಗಿರ್ಬೋದು ಅಥವಾ ಏನಾದ್ರು ಒಂದು ಜನ ಸೇವೆಗೆ ನೀವು ಬಳಸ್ಕೊಳ್ಳಿ, ನನಗೆ ಹಣದ ಅಗತ್ಯ ಇನ್ನು ನನಗಿಲ್ಲ ಅಂತ ಅಲ್ಲಿ ದೇವಪ್ಪ ಹೇಳ್ತಾನೆ. ಓಕೆನಾ. ಸೊ ಸ್ಟಾರ್ಟಿಂಗಲ್ಲೇ ಮಗುಗೆ ಶ್ರೀರಾಮ ಅಂತ ಹೇಳಿ ಹೆಸರಿಟ್ಟಾಗ ಆವಾಗಲೇ ಒಂದು ಗುರುಗಳು ಹೇಳಿರ್ತಾರೆ ಏನು ಅಂದರೆ, ನಿನ್ನ ಮಗನಿಗೆ ಅವನಿಗೆ ತುಂಬ ಶ್ರೇಯಸ್ಸು ಮತ್ತು ಧನ್ಯತೆ ಅನ್ನೋದನ್ನ ನಿನಗೆ ತಂದುಕೊಡ್ತಾನೆ. ನಿನ್ನ ಮಗ ತುಂಬ ಒಳ್ಳೆ ಶ್ರೇಯಸ್ಸು ಧನ್ಯತೆ ಅನ್ನೋದು ನಿನ್ನ ಮಗ ನಿನಗೆ ತಲುಪಿಸ್ತಾನೆ ಅಂತ ಹೇಳಿರ್ತಾರೆ. ಇದಾದಮೇಲೆ ಓಕೆನಾ, ಆವಾಗಲೇ ಹೇಳಿರ್ತಾರೆ. ಸೊ ಇಲ್ಲಿ ಇವಾಗ ನಾವು ಮತ್ತೆ ಸ್ಟೋರಿಗೆ ಬರೋದಾದರೆ, ಸೊ ಇಲ್ಲಿ ಏನು ಮಾಡ್ತಾನೆ ಅಂದರೆ ಇಲ್ಲಿ ದೇವಪ್ಪ ಏನು ಗಂಟನ್ನ ಕೊಟ್ಟಿರ್ತಾನಲ್ಲ ಅದಾದಮೇಲೆ ಸರಿ ಆಯಿತು ಅಂತ ಸ್ವಾಮಿಗಳು ಆ ಗಂಟನ್ನ ಈಸ್ಕೊಳ್ತಾರೆ. ಈಸ್ಕೊಂಡ್ಮೇಲೆ ಸ್ವಾಮಿಗಳು ಕೇಳ್ತಾರೆ ಏನು ಅಂದರೆ, ಇವಾಗಾದರೂ ನಿನ್ನ ಮಗ ಶ್ರೇಯಸ್ಸು ಮತ್ತು ಧನ್ಯತೆನ ನಿನಗೆ ತಂದುಕೊಟ್ಟ ಅಲ್ವಾ ಅಂತ ಹೇಳಿ ಅಲ್ಲಿ ಸ್ವಾಮಿಗಳು ಹೇಳ್ತಾರೆ. ಏನು ಅಂದರೆ ಅವ್ರು ಫಸ್ಟೇ ಹೇಳಿರ್ತಾರೆ, ನಿನ್ನ ಮಗ ನಿನಗೆ ಶ್ರೇಯಸ್ಸು ಧನ್ಯತೆ ಏನು ತಂದುಕೊಡ್ತಾನೆ ಅಂತ ಹೇಳಿದ್ನಲ್ಲ ಸ್ವಾಮೀಜಿಯವರು. ಸೊ ಅದನ್ನು ಅವರು ಮತ್ತೆ ರಿಪೀಟ್ ಮಾಡ್ತಾರೆ. ಓಕೆನಾ. ಸೊ ರಿಪೀಟ್ ಮಾಡಿದ್ಮೇಲೆ ಇಬ್ಬರೂ ಕೂಡ ತುಂಬ ದುಃಖದಿಂದ ಇಬ್ರಿಗೂ ಕೂಡ ಕಣ್ಣೀರು ಅನ್ನೋದು ಬರುತ್ತೆ. ಅಂದರೆ ಅವ್ರ ಮಗ ಶ್ರೀರಾಮ ಏನಿದಾನಲ್ಲ, ಸೊ ಅವರು ಬದುಕಲಿಲ್ವಲ್ಲ ಅನ್ನೋದು ಅವ್ರಿಗೊಂದು ಕಡೆ ಫುಲ್ ಬೇಜಾರಾಗೋಗಿರುತ್ತೆ. ಸೊ ಇಲ್ಲಿಗೆ ಅವರಿಬ್ಬರು ಕೂಡ ತುಂಬ ದುಃಖಿತರಾಗ್ತಾರೆ. ಇಲ್ಲಿಗೆ ಒಂದು ಲೆಸನ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ಒಂದು ಲೆಸನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.